ಕರ್ನಾಟಕದ ಗಡಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳ ಕೊರತೆ ಹಾಗೂ ಶಿಕ್ಷಕರ ನೇಮಕಾತಿ ಇಲ್ಲ ಅಂತ ಹೇಳಿ ಹಲವು ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಹಂತಕ್ಕೆ ಬಂದಿದೆ. ಆದರೆ ಈ ಮಧ್ಯೆ ಸರ್ಕಾರ ಕೆಲ ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರ ಡೀಟೇಲ್ಸ್ ಇಲ್ಲಿದೆ. ಶಿಕ್ಷಕರು ಮಕ್ಕಳಿಲ್ಲದೆ ಬಣಗುಡ್ತಾ ಇದೆ ಸರ್ಕಾರಿ ಶಾಲೆಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ. ಒಂದೆಡೆ ಮಕ್ಕಳೇ ಇಲ್ಲದೆ ಶಾಲೆಗೆ ಬೀಗ ಹಾಕಿರುವ ದೃಶ್ಯ, ಮತ್ತೊಂದೆಡೆ ಇರುವ ಅಲ್ಪ ಮಕ್ಕಳಿಗೆ ಪಾಠ ಮಾಡ್ತಾ ಇರುವ ಶಿಕ್ಷಕರು. ಇದು ಉತ್ತರ ಕನ್ನಡ ಜಿಲ್ಲೆಯ ಶಾಲೆಗಳ ಪರಿಸ್ಥಿತಿ. ಜಿಲ್ಲೆಯಲ್ಲಿ ಶಿರಸಿ ಹಾಗೂ ಕಾರವಾರ ಶೈಕ್ಷಣಿಕ ಜಿಲ್ಲೆ ಇದು. ಎರಡು ಭಾಗದಲ್ಲೂ ಕೂಡ ಗುಡ್ಡಗಾಡು ಹಾಗೂ ಶಾಲೆಗಳು ದೂರ ಇರೋದ್ರಿಂದ ಶಿಕ್ಷಕರು ಇಲ್ಲಿಗೆ ಬರೋದಕ್ಕೆ ಹಿಂದೇಟಾಕ್ತಿದ್ದಾರೆ. ಹಲವು ಭಾಗದಲ್ಲಿ ಮಕ್ಕಳೇ ಇಲ್ಲದೆ ಶಾಲೆಗಳು ಮುಚ್ಚಿವೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 914, ಪ್ರೌಢಶಾಲೆಯಲ್ಲಿ 149 ಶಿಕ್ಷಕರ ಕೊರತೆ ಇದೆ. 10ಕ್ಕಿಂತ ಕಡಿಮೆ ಮಕ್ಕಳಿರುವಂತಹ 204 ಪ್ರೈಮರಿ ಶಾಲೆಗಳಿದ್ದು ಪ್ರೌಢಶಾಲೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಇನ್ನು ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ 922 ಪ್ರಾಥಮಿಕ ಹಾಗೂ 49 ಪ್ರೌಢಶಾಲೆಗಳಿದ್ದು ಪ್ರಾಥಮಿಕ ಶಾಲೆಯಲ್ಲಿ 678 ಹಾಗೂ ಪ್ರೌಢಶಾಲೆಯಲ್ಲಿ 39 ಹುದ್ದೆಗಳು ಖಾಲಿ ಇವೆ. ಎರಡು ಶೈಕ್ಷಣಿಕ ಜಿಲ್ಲೆಯಲ್ಲಿ ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿದೆ. ಇದರ ಜೊತೆಗೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ 249, ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಶಾಲೆಗಳನ್ನು ವಿಲೀನ ಮಾಡಲು ಮುಂದಾಗಲಾಗಿದೆ. ಈ ವಿಲೀನದಲ್ಲಿ ಗಡಿಭಾಗದ 150ಕ್ಕೂ ಹೆಚ್ಚು ಶಾಲೆಗಳು ಬಾಗಿಲು ಹಾಕಲಿವೆ. ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ 922 ಪ್ರಾಥಮಿಕ, 49 ಸರ್ಕಾರಿ ಪ್ರೌಢಶಾಲೆಗಳಿದ್ದಾವೆ. ಒಟ್ಟು 979 ಶಾಲೆಗಳಿದ್ದಾವೆ. 3007 ಪ್ರಾಥಮಿಕ ಶಿಕ್ಷಕರ ಒಂದು ಮಂಜೂರಿ ಇದೆ. ಅಲ್ಲಿ ವರ್ಕಿಂಗ್ 2381 ಶಿಕ್ಷಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಒಟ್ಟು 628 ಖಾಲಿ ಹುದ್ದೆಗಳಿದ್ದಾವೆ. ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು 138 ಶಾಲೆಗಳಲ್ಲಿ 10ಕ್ಕಿಂತ ಮಕ್ಕಳ ಸಂಖ್ಯೆ ಕಡಿಮೆ ಇರುವಂಥ ಶಾಲೆಗಳಿದ್ದಾವೆ. ನಮ್ಮ ಇಲಾಖೆಯ ಉದ್ದೇಶದಂತೆ ಈಗಾಗಲೇ ನಮ್ಮಲ್ಲಿ 8 KPS ಶಾಲೆಗಳಿದ್ದಾವೆ. ಈ KPS ಶಾಲೆಗಳ ಸುತ್ತಮುತ್ತ ಇರುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಇರುವಂಥ ಶಾಲೆಗಳನ್ನು ಈ ಒಂದು KPS ಶಾಲೆಗಳಿಗೆ ಸೇರಿಸಿ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ಈ ಒಂದು ಶಾಲೆಗಳನ್ನು ವಿಲೀನ ಮಾಡಬೇಕು ಅನ್ನುವಂಥದ್ದೊಂದು ಉದ್ದೇಶ ನಮ್ಮ ಇಲಾಖೆ ಇದೆ. ಆ ಒಂದು ಕಾರ್ಯ ನಡೀತಾ ಇದೆ. ಅದೇ 8 ಶಾಲೆ ಈಗಾಗಲೇ ನಡೀತಾ ಇದೆ. ಈ ವರ್ಷ 7 ಶಾಲೆ ಮತ್ತೆ ಮಂಜೂರಿಯಾಗಿದೆ. ಸದ್ಯ ಇಲಾಖೆಯ ಮಾಹಿತಿಯಂತೆ 2 ಶೈಕ್ಷಣಿಕ ಜಿಲ್ಲೆಯಲ್ಲಿ ಕನಿಷ್ಠ 400 ಸರ್ಕಾರಿ ಶಾಲೆಗಳ ವಿಲೀನ ಮಾಡುವ ಸಾಧ್ಯತೆ ಇದೆ. ಇದರಿಂದ ಕಾರವಾರ, ಜೋಯಿಡಾ, ರಾಮನಗರದ ಶಾಲೆಯಲ್ಲಿ ಮಕ್ಕಳು ಕನ್ನಡ ಶಿಕ್ಷಣದಿಂದ ವಂಚಿತರಾಗಿ ಮರಾಠಿ ಶಿಕ್ಷಣದ ಕಡೆ ವಾಲುವ ಸಾಧ್ಯತೆ ಇದೆ. ಈ ವಿಲೀನದಿಂದ ಗಡಿಭಾಗದ ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೇ ಹೆಚ್ಚಿದೆ. ಹೀಗಾಗಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಶಾಲೆಗಳ ವಿಲೀನವನ್ನು ವಿರೋಧಿಸ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ರಾಜ್ಯವ್ಯಾಪಿ KPS ಶಾಲೆಗಳನ್ನು ಆರಂಭ ಮಾಡ್ತೀನಿ ಅಂತ ಹೇಳಿ KPS ಮ್ಯಾಗ್ನೆಟ್ ಶಾಲೆಗಳ ಮೂಲಕ ಹಲವಾರು ಸರ್ಕಾರಿ ಶಾಲೆಗಳನ್ನು ಇವತ್ತು ಅದರ ಜೊತೆಗೆ ವಿಲೀನಗೊಳಿಸ್ಕೊಳ್ಬೇಕು ಅಂತ ಮುಂದಾಗಿದ್ದಾರೆ. ಅದರಲ್ಲಿ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1655 ಸರ್ಕಾರಿ ಶಾಲೆಗಳನ್ನು KPS ಶಾಲೆಗಳ ಒಳಗಡೆ ವಿಲೀನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತಹ ಎಲ್ಲ ನೀತಿಯನ್ನು ಇದರ ಮೂಲಕ ತರೋದಕ್ಕೆ ಹೊರಟಿದ್ದಾರೆ. ಬರೀ 50 ಸಂಖ್ಯೆ ಕಡಿಮೆ ಇರುವಂಥ ವಿದ್ಯಾರ್ಥಿಗಳನ್ನು ನಾವು ಅಂಥ ಶಿಕ್ಷಣ ಸಂಸ್ಥೆಗಳನ್ನು ಕ್ಲೋಸ್ ಡೌನ್ ಮಾಡ್ತೀವಿ ಅಂತ ಹೇಳಿದವರು ಇವತ್ತು 100, 200, 300ಕ್ಕಿಂತ ಹೆಚ್ಚು ಸಂಖ್ಯೆ ಇರುವಂಥ ಸರ್ಕಾರಿ ಶಾಲೆಗಳನ್ನು ಕೂಡ ವಿಲೀನಗೊಳಿಸ್ತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಡವರಾಗಿರ್ಬೋದು ಅಥವಾ ಕೂಲಿನಲ್ಲಿ ಮಾಡುವಂಥ ಪೋಷಕರು ಯಾರಿದ್ದಾರೆ, ಇವತ್ತು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆಧಾರವಾಗಿರೋದೇ ಇವತ್ತು ಸರ್ಕಾರಿ ಶಾಲೆಗಳು. ಒಟ್ಟಾರೆ ಸರ್ಕಾರಿ ಶಾಲೆಯನ್ನು ಮುಚ್ಚುವ ಬದಲು ಗಡಿಭಾಗದ ಗ್ರಾಮೀಣ ಕನ್ನಡ ಶಾಲೆಗಳನ್ನು ಮುಂದುವರಿಸಬೇಕು ಎಂಬುದು ಗಡಿಭಾಗದ ಜನರ ಒತ್ತಾಯವಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.